ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಡ್ರೆಪಾಳ್ಯ ಗ್ರಾಮದಲ್ಲಿ ಬಡವರಿಗೆ 2003 2004ರಲ್ಲಿ ಹಂಚಿಕೆ ಮಾಡಲಾಗಿದ್ದ ಉಚಿತ ನಿವೇಶನಗಳ ಹಕ್ಕುಪತ್ರ ವಿತರಣೆಯಲ್ಲಿ ಅವ್ಯವಹಾರ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತು ಗ್ರಾಮಸ್ಥರು, ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ವಿರುದ್ಧ ಗಂಭೀರ ದೂರುಗಳನ್ನು ನೀಡಿದ್ದಾರೆ. ಈಶಾ ಟೆಂಪಲ್ ಸಮೀಪವಿರುವ ಒಡ್ರೆಪಾಳ್ಯ ಗ್ರಾಮದಲ್ಲಿ ನಡೆದ ಈ ಘಟನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆಯೂ ಪ್ರಶ್ನೆಗಳನ್ನು ಎಬ್ಬಿಸಿದೆ. ವರದಿಗಳ ಪ್ರಕಾರ ಕುರ್ಲಲ್ಲಿ ಗ್ರಾಮದ ಸರ್ವೆ ನಂಬರ್ 137ರಲ್ಲಿ 1 ಎಕರೆ 35 ಕುಂಟೆ ಜಮೀನಿನ ಒಡ್ರೆಪಾಳ್ಯ ಗ್ರಾಮದ ಬಡವರ ನಿವೇಶನಗಳಿಗಾಗಿ ಮೀಸಲಿಡಲಾಗಿತ್ತು. ಈ ಜಾಗದಲ್ಲಿ 30-40 ಅಳತೆಯ ಸುಮಾರು 41 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಗಿತ್ತು. ಆದರೆ ಆಶ್ರಯ ಯೋಜನೆಯಡಿ ಕೇವಲ 20 ಫಲಾನುಭವಿಗಳಿಗೆ ಮಾತ್ರ ಮನೆಗಳನ್ನು ನಿರ್ಮಿಸಿಕೊಡಲಾಗಿದ್ದು, ಉಳಿದ 21 ಫಲಾನುಭವಿಗಳಿಗೆ ಇಂದಿಗೂ ನಿವೇಶನ ಸಿಕ್ಕಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹವಲಗುರ್ಕಿ ಗ್ರಾಮ ಪಂಚಾಯಿತಿಯು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಲಾಗಿದೆ. ಹಕ್ಕುಪತ್ರ ವಿತರಣೆಯಾದ ನಂತರ ಗ್ರಾಮ ಪಂಚಾಯಿತಿಯಿಂದ ಫಲಾನುಭವಿಗಳಿಗೆ ಯಾವುದೇ ಮನೆ ಪಟ್ಟಿ, ಹೌಸ್ ಲಿಸ್ಟ್ ನೀಡದೆ ಅಧಿಕಾರಿಗಳು ಮತ್ತು ಕೆಲ ಬಲಾಢ್ಯರು ದರ್ಪ ಮೆರೆದಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇತ್ತೀಚೆಗೆ ಈಶಾ ಟೆಂಪಲ್ ಸ್ಥಾಪನೆಯಾದ ನಂತರ ಆ ಪ್ರದೇಶದಲ್ಲಿ ಭೂಮಿಯ ಬೆಲೆ ಗಗನಕ್ಕೇರಿದೆ ಮತ್ತು ವಾಣಿಜ್ಯ ಕಟ್ಟಡಗಳು ತಲೆ ಎತ್ತಿವೆ. ಇದರ ಲಾಭ ಪಡೆದ ಕೆಲವು ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯರು ಬಡವರ ನಿವೇಶನಗಳನ್ನು ನುಂಗಿದ್ದಾರೆ ಎಂದು ಫಲಾನುಭವಿಗಳು ಆರೋಪಿಸಿದ್ದಾರೆ. ಫಲಾನುಭವಿಗಳ ಪ್ರಕಾರ ಆಶ್ರಯ ಯೋಜನೆಯಡಿ ನಿರ್ಮಿಸಿದ ಮನೆಗಳು ಕೇವಲ 20-30 ಅಳತೆಯಲ್ಲಿವೆ. ಆದರೆ ಉಳಿದ ಅರ್ಧ ಭಾಗವನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಮತ್ತು ತಮ್ಮ ಕುಟುಂಬಸ್ಥರ ಹೆಸರಿನಲ್ಲಿ ಹೌಸ್ ಲಿಸ್ಟ್ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದಾಗ ಅಧಿಕಾರಿಗಳು ಸರಿಯಾಗಿ ಪ್ರತಿಕ್ರಿಯಿಸದೆ ದೂರವಾಣಿ ಮೂಲಕ ಮಾಹಿತಿ ನೀಡಲು ನಿರಾಕರಿಸಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಅನಕ್ಷರಸ್ಥರಾದ ಫಲಾನುಭವಿಗಳಿಗೆ ಮುಂದಿನ ಕ್ರಮಗಳ ಬಗ್ಗೆ ತಿಳಿದಿಲ್ಲ. ಇದರಿಂದಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅವರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಭಾರತ ರತ್ನ ಅಂಬೇಡ್ಕರ್ ಯುವ ಸೇನೆ ಸಮಿತಿಯು ಈ ಬಗ್ಗೆ ಮಾಹಿತಿ ಪಡೆಯಲು ಸಂಬಂಧಪಟ್ಟ ಪಂಚಾಯಿತಿಗೆ ಮಾಹಿತಿ ಹಕ್ಕು RTI ಅರ್ಜಿ ಸಲ್ಲಿಸಿತ್ತು. ಆದರೆ ಯಾವುದೇ ದಾಖಲೆಗಳನ್ನು ನೀಡದೆ ಅಧಿಕಾರಿಗಳು ಮಾಹಿತಿ ಹಕ್ಕನ್ನು ದುರ್ಬಳಕೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಬಡವರ ಬದುಕಿಗೆ ಕೊಳ್ಳಿ ಇಡುತ್ತಿರುವ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಅಧಿಕಾರಿಗಳು ತಾವು ಪಡೆಯುತ್ತಿರುವ ಸಂಬಳ ಜನಸಾಮಾನ್ಯರ ದುಡ್ಡಿನಿಂದಲೇ ಬರುತ್ತಿದೆ ಎಂಬುದನ್ನು ನೆನಪಿಟ್ಟುಕೊಂಡು ಬಡವರ ಕಷ್ಟಗಳಿಗೆ ಸ್ಪಂದಿಸಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇಲ್ಲಿ ಹವಲಗುರ್ಕಿ ಗ್ರಾಮ ಪಂಚಾಯಿತಿಗೆ ಸೇರಿದ ಒಡ್ರೆಪಾಳ್ಯ ಗ್ರಾಮದಲ್ಲಿ ಕೆಲವರು ನನಗೆ ನಿವೇಶನಗಳನ್ನು ಬೇರೆ ಬಲಾಢ್ಯ ವ್ಯಕ್ತಿಗಳ ವಶಪಡಿಸಿಕೊಂಡಿದ್ದಾರೆ ಅಂತ ನನ್ನ ಹತ್ರ ಗಮನಕ್ಕೆ ಬಂತು. ಅದರ ಪ್ರಕಾರ ನಾನು ಹವಲಗುರ್ಕಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ 26/3/2024 ಅರ್ಜಿಯನ್ನು ಸಲ್ಲಿಸಿದ್ದೆ. ಯಾವ್ಯಾವುದಂದರೆ ಸರ್ವೆ ನಂಬರ್ 136/1, ಸರ್ವೆ ನಂಬರ್ ಹೌಸ್ ಲಿಸ್ಟ್ ನಂಬರ್ 136/2 ಮತ್ತು 220 ಮತ್ತು 221 ಇವು ಹೌಸ್ ಲಿಸ್ಟ್ ನಂಬರ್ಗಳಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 137 ಆಗಿರ್ತದೆ. ಇದರಲ್ಲಿ ಫಸ್ಟ್ 20 ಇದು ಹೌಸ್ ಲಿಸ್ಟ್ಗಳನ್ನು ಮಂಜೂರಾಗಿ 2003ರಲ್ಲಿ ಮನೆಗಳನ್ನು ಕಟ್ಟಿಕೊಟ್ಟಿರ್ತಾರೆ. ಮತ್ತು 2004ರಲ್ಲಿ ಇನ್ನು 21 ಹಕ್ಕುಪತ್ರಗಳನ್ನು ಬಿಡುಗಡೆ ಮಾಡಿರ್ತಾರೆ. ಈ ಸಂಬಂಧಪಟ್ಟ ಇಲ್ಲಿ ವ್ಯಾಪ್ತಿಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಇದರಲ್ಲಿ ತುಂಬ ಅಲ್ಲಿ ಸೇರಿದ ಚುನಾಯಿತ ಪ್ರತಿನಿಧಿಗಳಾಗಿರಲಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರಲಿ, ಸಂಬಂಧಪಟ್ಟ ಸಿಬ್ಬಂದಿ ವರ್ಗದವರು ಅವ್ರಿಗೂ ಮೋಸ ಮಾಡಿರ್ತಾರೆ ಎಂಬುದು ನನ್ನ ಗಮನಕ್ಕೆ ಬಂದಿದ್ದ ತಕ್ಷಣ ನಾನು ಮಾಹಿತಿ ಅರ್ಜಿಯಲ್ಲಿ ಮಾಹಿತಿ ಕೋರಿ ಅರ್ಜಿಗಳನ್ನು ಸಲ್ಲಿಸಿರುತ್ತೇನೆ. ಇದುವರೆಗೂ ಮೊನ್ನೆ ತನಕ ಕೊಟ್ಟಿರಲಿಲ್ಲ. ಮೊನ್ನೆ ಮಾಹಿತಿ ಆಯೋಗದಿಂದ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ. ಸೊ ಕೊಟ್ಟಾದಮೇಲೆ ಅವರು ಒಂದು ಟೈಮ್ ಬರೋಕ್ಕೆ ಹೇಳಿದ್ರು. ಹೋಗಿ ನಾನು ಮಾಹಿತಿ ಪರಿಶೀಲನೆ ಮಾಡೋಕ್ಕೆ ಹೋದಾಗ ಇವತ್ತು ಸೆನ್ಸಸ್ ಇದೆ, ನೆಕ್ಸ್ಟ್ ಟೈಮ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರೀ 1 ಪೇಜ್ ಹತ್ರ ಮಾತ್ರ 1 ಪೇಜು 2 ಪೇಜ್ ಅಂತ ರೀತಿ ಕೊಟ್ಟಿದ್ದಾರೆ. ಅದರಲ್ಲೂ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿಲ್ಲ. ಬರೀ ಏನು ಕಂದಾಯ ರಸೀದು ಕಟ್ಕೊಂಡಿದ್ದಾರಲ್ಲ ಅದು ಗಣಕೀಕರಣದು ಅದನ್ನು ಮಾತ್ರ ಕೊಟ್ಟಿದ್ದಾರೆ. ಮ್ಯಾನ್ಯಲ್ ಆಗಿ ಕಟ್ಟಿರೋದು ಇದುವರೆಗೂ ಕೊಟ್ಟಿಲ್ಲ. ನಾನು ಸುಮಾರು 1999ರಿಂದ ಇದುವರೆಗೂ ಕೇಳಿದ್ದೆ.
ಅದನ್ನು ಕೇಳಿದರೆ ನಾನು ಕಟ್ತಾ ಇದ್ದೆ. ಕೇಳಿಲ್ಲ, ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಆಯೋಗದಿಂದ ಅವರಿಗೆ ಎಚ್ಚರಿಕೆ ಕೊಟ್ಟರು ಇದುವರೆಗೂ ಸಮರ್ಪಕವಾಗಿ ಮಾಹಿತಿ ಕೊಟ್ಟಿಲ್ಲ ನನಗೆ. ಮಾಹಿತಿ ಹಕ್ಕನ್ನು ಉಲ್ಲಂಘನೆ ಮಾಡುತ್ತಿರುವುದು ಕಂಡು ಬರ್ತಿದೆ ಈ ಅಧಿಕಾರಿಗಳು. ಸೆಕ್ರೆಟರಿ ಆಗಿರ್ಬೋದು, PIO ಆಗಿರ್ಬೋದು, ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು. ಕೇಳಿದ್ರು ನಾಳೆ ನಾಳಿದ್ದು ಅಂತ ಹೇಳ್ಕೊಂಡು ಇದ್ದಾರೆ. ಇದುವರೆಗೂ ಮಾಹಿತಿ ಸಂಪೂರ್ಣವಾಗಿ ನನಗೆ ಕೊಟ್ಟಿಲ್ಲ. ಇವರು ಭ್ರಷ್ಟಾಚಾರ ಅನ್ನೋದಕ್ಕನ್ನು ಬಡವರಿಗೆ ಈ ಮನೆಗಳನ್ನು ಬಡವರಿಗೆ ಕೊಡ್ದಿರಾ ಬಲಾಢ್ಯ ರಾಜಕೀಯ ವ್ಯಕ್ತಿಗಳು ಕೊಟ್ಟಿರ್ಬೋದು ಅನ್ನೋದು ತುಂಬ ಇವರ ಒಂದು ಆಳ್ವಿಕೆಯಲ್ಲೇ ಗೊತ್ತಾಗ್ತಿದೆ. ಫಸ್ಟ್ ಆಫ್ ಆಲ್ ಆ ಬಡವರಿಗೆ ಅದು ತಲುಪುವಂಗೆ ಅನುಕೂಲ ಮಾಡಿಕೊಡ್ಬೇಕು. ಮಾನ್ಯ ಅವರಿಗೆ, ಮಾನ್ಯ CEO ಅವರಿಗೆ, ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಡ್ತೀನಿ. ಸೊ ಇಲ್ಲಿ ಸರ್ ನಾನು ಈಗ ಮಾತಾಡ್ತಿರೋ ಮ್ಯಾಟ್ರ್ ಏನಂದರೆ, ನಮಗೆ ನಮ್ಮೂರಲ್ಲಿ ಒಂದು ದೊಡ್ಡ ಹಗರಣ ಆಗಿದೆ. ಅದೇನಂತಂದರೆ 2003-4ರಲ್ಲಿ ನವಗ್ರಾಮ ಆಶ್ರಯ ಯೋಜನೆ ಅಂತ, ಅದು ಒಂದು ಬಡವರಿಗಾಗಿ ಕೊಟ್ಟಿರುವಂಥ ಸರ್ಕಾರದಿಂದ ಆಗಿರುವಂಥ ಒಂದು ಪ್ಲ್ಯಾನ್ ಅದು. ಸೊ ಆವಾಗಿನ MLA ಆಗಿದ್ದಂಥ ನಮ್ಮ ಜನಪ್ರಿಯ ಶಾಸಕರು ಶ್ರೀಮತಿ ಅನಸೂಯಮ್ಮ ನಟರಾಜನ್ ಅವರ ಪೀರಿಯಡಲ್ಲಿ ಆಗಿರುವಂತಹ ಒಂದು ನವಗ್ರಾಮ ಆಶ್ರಯ ಯೋಜನೆ ಅಡೆಯದು. ಅದರಲ್ಲಿ 41 ಫಲಾನುಭವಿಗಳಿರ್ತಾರೆ. ಅದರಲ್ಲಿ 21 ಸೈಟ್ಗಳು, 20 ಮನೆಗಳು ಕಟ್ಸ್ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಎಲ್ಲ ಫಲಾನುಭವಿಗಳು ಕೂಡ 30-40 ಸೈಟನ್ನೇ ಕೊಟ್ಟಿರ್ತಾರೆ. ಅದರಲ್ಲಿ 20 ಮನೆಗಳು ಕಟ್ಸ್ಕೊಟ್ಟಿರ್ತಾರೆ. ಅದಕ್ಕೆ ಬೇಕಾಗಿರೋವೆಲ್ಲಂತ ದಾಖಲೆಗಳನ್ನ ಪಂಚಾಯತಿ ಕಡೆಯಿಂದ ಕೊಟ್ಟಿರ್ತಾರೆ. ಇನ್ನು ಮಿಕ್ಕಿದ 41 ಸೈಟ್ಗಳ ಪೈಕಿ ಯಾವುದೇ ರೀತಿ ಕೊಟ್ಟಿಲ್ಲ. ಇದು ಆವಲಗುರ್ಕಿ ಪಂಚಾಯತಿಯ ಕೌರ್ನಹಳ್ಳಿ ಗ್ರಾಮದ 137ನೇ ಸರ್ವೆ ನಂಬರ್ ಅಲ್ಲಿ ಬರುವಂತಹ 10 ಎಕರೆ 12 ಕುಂಟೆ ಜಮೀನ್ ಪೈಕಿ ಕೇವಲ 1 ಎಕರೆ 10 ಕುಂಟೆ 1 ಎಕರೆ 31 ಕುಂಟೆ ಇದನ್ನ ಭೂ ಪರಿವರ್ತನೆ ಮಾಡಿ ಅದರಲ್ಲಿ ಸೈಟ್ಗಳು ಮತ್ತೆ ನಿವೇಶನಗಳನ್ನ ಕೊಟ್ಟಿರ್ತಾರೆ. ಹಕ್ಕುಪತ್ರಗಳನ್ನು ಕೂಡ ವಿತರಿಸಿರ್ತಾರೆ. ಇದೇ ಹಕ್ಕುಪತ್ರಗಳಾಗಿರುತ್ತೆ. ಅದು 21 ಸೈಟ್ಗಳ ಹಕ್ಕುಪತ್ರಗಳು ಜೊತೆಗೆ 20 ಮನೆಗಳ ಕೊಟ್ಟಿರ್ತಾರೆ. ಅದು ಎಲ್ಲ ಕೂಡ ಇದೇ ಹಕ್ಕುಪತ್ರಗಳು ಕೊಟ್ಟಿರ್ತಾರೆ. 2 ಅಂತರದಲ್ಲಿ 2003 ಮತ್ತು 4ನೇ ವರ್ಷದ ಅವಧಿಯಲ್ಲಿ ಕೊಟ್ಟಿರ್ತಾರೆ 41 ಫಲಾನುಭವಿಗಳಿಗೂ. ಸರ್, ನಿಮಗೆ ಕೊಟ್ಟಿರೋ ಹಕ್ಕುಪತ್ರದಲ್ಲಿ 40-30 ನಿವೇಶನದ ಒಂದು ಅಳತೆ ಇದೆ. ಅಷ್ಟು ಅಳತೆ ಉಳ್ಳಂತ ಮನೆಗಳನ್ನೇ ಕಟ್ಸ್ಕೊಟ್ಟಿದಾರ? ಇಲ್ಲ ಸರ್, ಅದು 20, 22ಕ್ಕೆ 12, 13 ಆ ಮೆಜರ್ಮೆಂಟ್ ಅಲ್ಲಿ ಕಟ್ಸ್ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಯಿಂದ ನಿಮ್ಗೆ ಹೌಸ್ ಲಿಸ್ಟ್ ಕೊಟ್ಟಿದಾರ ಅಷ್ಟು ಒಂದು ವಿಸ್ತೀರ್ಣಕ್ಕೆ? ಇಲ್ಲ ಸರ್, ಅದ್ರ ಎಷ್ಟು ಗೌರ್ಮೆಂಟ್ ಎಷ್ಟು ಕೊಟ್ಟಿದೆಯೋ ಅಷ್ಟನ್ನು ಪಂಚಾಯತಿಯಿಂದ ಮಾಡಿಕೊಟ್ಟಿಲ್ಲ. ಯಾಕೆ? ಅದು ಈಗ ಕೇಳಿದ್ರೆ ಅವರು ನಮ್ಗೆ ಅವ್ರಿಗೆ ಆದ ಅವರ ಭಾಷೆಯಲ್ಲೇ ಆಗಿರುವಂತಹ ಒಂದು ಆನ್ಸರ್ಗಳು ಕೊಡ್ತಾರೆ. ಈಗ ಯಾಕಂದ್ರೆ ಈಗ ನೀವು ಇಷ್ಟು ವರ್ಷ ಏನ್ ಮಾಡ್ತಿದ್ರಿ, ಇಷ್ಟು ವರ್ಷ ಎಲ್ಲಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಈಗ ನಾವು ಮಾತಾಡೋದೇನಂತಂದ್ರೆ 2003-4ರಲ್ಲಿ ಇದು ಹತ್ರ 20 ವರ್ಷ ಆಗಿದೆ. 20-22 ವರ್ಷ ಆಗಿದೆ. ಇದುವರೆಗೂ ಕೂಡ ಯಾವುದೇ ಅಧಿಕಾರಿನೂ ಬಂದು ನಮ್ಮ ಕಡೆ ನೋಡಿಲ್ಲ. ಎಲ್ಲಿ ಹೋದ್ರು ಕೂಡ ನಿಮ್ಮ ಇಷ್ಟು ವರ್ಷ ಏನ್ ಮಾಡ್ತಿದ್ರಿ ಅಂತ ಕೇಳ್ತಾರೆ. ಇಷ್ಟು ವರ್ಷ ಏನ್ ಮಾಡ್ತಿದ್ರಿ ಅಂದ್ರೆ ಅದರಲ್ಲಿ ಆ ಫಲಾನುಭವಿಗಳ ಪೈಕಿ 22 ಜನ ಇದಾರಲ್ಲ, ಟೋಟಲ್ 41 ಜನರ ಪೈಕಿ 20 ಜನಕ್ಕೆ ಇದು ಪೂರ್ತಿ ಅನ್ಯಾಯ ಆಗಿದೆ. ಇದು ಕೊಟ್ಟಿರುವಂತಹ ಫಲಾನುಭವಿಗಳೇನಿದ್ದಾರೆ ಇದರಲ್ಲಿ 100% ಎಲ್ಲರೂ ಕೂಡ ಅನಕ್ಷರಸ್ಥರು. ಅವ್ರಿಗೇನು ಗೊತ್ತಿಲ್ಲ. ಹಕ್ಕುಪತ್ರ ಕೊಟ್ಟಿದಾರಷ್ಟೇ, ಅವ್ರು ಎತ್ಕೊಂಡ್ಬಂದು ಮನೇಲಿ ಇಟ್ಟಿದ್ದಾರೆ. ಆದ್ರೆ ಈ ಕೆಲಸ ಮಾಡ್ಬೇಕಾಗಿದ್ದು ಯಾರು? ಅಧಿಕಾರಿಗಳು ಮಾಡ್ಬೇಕು. ಪಂಚಾಯತಿ ಲೆವೆಲ್ ಇಂದ ಹಿಡಿದು ನಮ್ಮ TPS ಅಧಿಕಾರಿಗಳಿಂದ ಹಿಡಿದು DC ಕಚೇರಿಯಲ್ಲಿರೋ ಅಧಿಕಾರಿಗಳು ಕೂಡ ಈ ಕೆಲಸ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಸರ್ಕಾರ ಆದೇಶ ಮಾಡಿದೆ. ಈ ಕೆಲಸ ಮಾಡ್ಬೇಕಾಗಿರೋದು ಅಧಿಕಾರಿಗಳು ಬಿಟ್ರೆ ಫಲಾನುಭವಿಗಳದಲ್ಲ. ಅವ್ರ ಫಲಾನುಭವಿಗಳಿಗೆ ಸೂಚನೆ ಅವರೇ ಕೊಡ್ಬೇಕಾಗಿತ್ತು. ಇದೀಗ ತಾವೇ ಬಂದ್ಬಿಟ್ಟು ಈ ಏನ್ ಕಂಪ್ಲೇಂಟ್ ಇದೆ, ಇದೊಂದು ಗ್ರೀವೆನ್ಸ್ ಅನ್ನ ಆವಲಗುರ್ಕಿ ಪಂಚಾಯತ್ ಇರೋದ್ರ ಬಗ್ಗೆ ತಿಳಿಸಿದಿರಿ. 2004ರಿಂದನೂ ಇದು ತೊಂದರೆ ಆಗಿದೆ ಅಂತ ತಾವು ತಿಳಿಸಿದಿರಿ. ಈಗ 4 ತಿಂಗಳಲ್ಲಿ ಈಗ ನಾವೇನು ನಮಗೆ ಟಪಾಲ್ ಇರ್ಬೋದು ಅಥವಾ ನಾರ್ಮಲ್ ಕಂಪ್ಲೇಂಟ್ ಅಲ್ಲೂ ಇದ್ರ ಬಗ್ಗೆ ಯಾರು ನಮ್ಗೆ ಮಾಹಿತಿ ಕೊಟ್ಟಿರಲಿಲ್ಲ. ತಮ್ಮಿಂದ ಒಂದು ಏನು ಹಳ್ಳಿಯಲ್ಲಿ ಯಾರಿಗೆ ಈ ತರ ಸಂತ್ರಸ್ತರಿದ್ದಾರೆ ಅವ್ರದ್ದು ಒಂದು ಕಂಪ್ಲೇಂಟ್ ಲೆಟರ್ ತಗೊಂಡು ಇನ್ನೊಂದು 15 days to 1 month ಒಳಗಡೆ ಡೀಟೇಲ್ ಎಂಕ್ವೈರಿ ಮಾಡಿ ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅದ್ರ ಬಗ್ಗೆ ಒಂದು ಡೀಟೇಲ್ ವರದಿನ ನಮ್ಮ EO ಇಂದ ತರಿಸ್ಕೊಂಡು ಅಲ್ಲಿ ವಾಸ್ತವ ಅಂಶದ ಪ್ರಕಾರ ಲೀಗಲ್ ಆಗಿ ನಾವೇನು ಆಕ್ಷನ್ ತಗೊಳ್ಬೋದು ಅದ್ರ ಪ್ರಕಾರ ನಾವು ಆಕ್ಷನ್ ತಗೊಂಡು ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅದಕ್ಕೆ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ.